ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೆಯೋದಕ್ಕೆ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಈ ಬೆನ್ನಲ್ಲೇ ಮೈತ್ರಿ ನಾಯಕರಿಂದ ಭರ್ಜರಿ ಪ್ರಚಾರಗಳು ಆಗ್ತಾ ಇದೆ. ರಾಜಕೀಯ ಪಕ್ಷಗಳ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ. ಇಷ್ಟು ದಿನ ಬಂಡಾಯ ಇತ್ಯಾದಿ ಆಂತರಿಕ ಕಲಹ ಸರಿಪಡಿಸಿಕೊಳ್ಳಲು ಬ್ಯುಸಿಯಾಗಿದ್ದಂತಹ ಬಿಜೆಪಿ ನಾಳೆಯಿಂದ ಅಧಿಕೃತವಾಗಿ ಪ್ರಚಾರದ ಕಾರ್ಯವನ್ನ ಇನ್ನಷ್ಟು ಚುರುಕುಗೊಳಿಸ್ತಾ ಇದೆ. ಇನ್ಫ್ಯಾಕ್ಟ್ ರಾಜ್ಯದ ಪ್ರಚಾರದ ಕಣಕ್ಕೆ ಮೋದಿ ಹಾಗೂ ಅಮಿತ್ ಶಾ ಆದಿಯಾಗಿ ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ಗಳೇ ಅಖಾಡಕ್ಕೆ ಇಳಿಯಲಿದ್ದು, ಅಂದ್ರೆ ಯಾರ್ಯಾರು ಬಿಜೆಪಿ ಪಾಲಿಗೆ ಮತಯಂತ್ರದ ರೀತಿ ಕೆಲಸ ಮಾಡಬಹುದಲ್ಲ ಅವರನ್ನೆಲ್ಲ ಕರೆಸ್ತಾ ಇದ್ದಾರೆ. ರಾಜ್ಯದ ಫಸ್ಟ್ ಹಾಫ್ ಎಲೆಕ್ಷನ್ಗೆ ಸಿದ್ದರಾಮಯ್ಯ ಡಿಕೆ ಬ್ರದರ್ಸ್ ಟಾರ್ಗೆಟ್ ಮಾಡಿರುವ ಬಿಜೆಪಿ ರಾಜ್ಯದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ಜೆಪಿ ನಡ್ಡಾ ಸರಣಿ ಸಮಾವೇಶಗಳ ರ್ಯಾಲಿಯನ್ನ ನಡೆಸೋದಕ್ಕೆ ಬ್ಲೂ ಪ್ರಿಂಟ್ ಅನ್ನ ಈಗಾಗಲೇ ಹಾಕೊಂಡಿದ್ದಾರೆ. ಸೊ ಪ್ರಚಾರಕ್ಕೆ ಇನ್ನಷ್ಟು ವೇಗ ನಾಳೆಯಿಂದ ಸಿಗ್ಲಿಕ್ಕಿದೆ. ಬಿಜೆಪಿ ಪಾಲಿನ ಮತಯಂತ್ರ ಯಾರು ಅಂತ ಕೇಳಿದ್ರೆ, ಅಂದ್ರೆ ಯಾರ ಹೆಸರು ಹೇಳಿದ್ರೆ ಜನ ವೋಟ್ ಹಾಕಬಹುದು ಅಂತ ಕೇಳಿದ್ರೆ ನಂಬರ್ 1 ಬರೋದು ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗೆ ಟಾಪ್ 2 ನಾಯಕ ಅಂತ ಹೇಳಿದ್ರೆ ಅಮಿತ್ ಶಾ ಅವರು. ಸೊ ರಾಜ್ಯದಲ್ಲಿ ಸಾಲು ರೋಡ್ ಶೋಗಳನ್ನ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗಾಗಲೇ ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತದ ಹೆಚ್ಚು ರಾಜ್ಯಗಳನ್ನ ಫೋಕಸ್ ಮಾಡ್ತಿರೋದು ಇತ್ತೀಚಿನ ಅವರ ಪ್ರತಿಯೊಂದು ಹೆಜ್ಜೆಯಿಂದ ಕೂಡ ಗೊತ್ತಾಗ್ತಾ ಇದೆ. ಚೆನ್ನೈನಲ್ಲಿ ಕೂಡ ನಾವು ನೋಡಿದ್ವಿ, ಭರ್ಜರಿಯಾಗಿ ರೋಡ್ ಶೋ ನಡೆಸಿದ್ರು. ಈಗ ಕರ್ನಾಟಕದಲ್ಲೂ ಕೂಡ ಅದೇ ಪರಿಸ್ಥಿತಿ. ಕಾರಣ ಬಿಜೆಪಿಯ ದಕ್ಷಿಣ ಕರ್ನಾಟಕದ ಭರವಸೆಯ ಹೆಬ್ಬಾಗಿಲು ಕರ್ನಾಟಕ.